ಅದಕ್ಕೆ ಯಾವ ನಾಯಿ ಜೊತೆನೂ ನಾನು ನಿಶ್ಚಿತಾರ್ಥ ಮಾಡ್ಕೊಳಲ್ಲ ಅಂತ ಆ ಹಿರಣ್ಮಯಿ ನಿಶ್ಚಿತಾರ್ಥನ ಮುಂದಕ್ಕೆ ಹಾಕ್ಸಿದ್ದು. ಎಲ್ಲರೂ ನಮ್ಮ ಲೆವೆಲ್ಗೆ ಬರೋಕ್ಕೆ ಟ್ರೈ ಮಾಡಿಬಿಟ್ರೆ ನೀನು ಒಪ್ಲಿ ಬಿಡ್ಲಿ ಇಬ್ಬರದು ನಿಶ್ಚಿತಾರ್ಥ ಆಗೋದು ಗ್ಯಾರಂಟಿ. ಲಕ್ಷ್ಮಿ ತಾಂಬೂಲ ಎಲ್ಲ ಜೋಡಿಸಾಯ್ತಾ? ಆಯಿತು ಅಮ್ಮವ್ರೆ, ಒಂದು 5 ನಿಮಿಷ ಜೋಡಿಸ್ಬಿಡ್ತೀನಿ. ಸಮರ್ಥ, ಲೇಟ್ ಆಯಿತು. ವರದರಾಜ್ ಅವರೇ, ಯಾಕೆ ತಲೆ ಕೆಡಿಸ್ಕೋತೀರಿ? ನಾನು ಹೇಳ್ದನಲ್ಲ, ಅದು ನಮ್ಮನೆ ಮದುವೆ, ನಾನೆಲ್ಲ ನೋಡ್ಕೊತೀನಿ ಅಂತ. ನೀವು ಬಂದು ಹೋದವ್ರನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಸಾಕು. ನಾನು ನೋಡ್ಕೊತೀನಿ ಬಿಡಿ. ಹಾಂ, ಹೊರಟಿದ್ದೀವಿ, ನೀವೇನು ಟೆನ್ಷನ್ ತೊಗೊಬಿಡಿ, ಬರ್ತೀವಿ. ನಮಸ್ಕಾರ ಸರ್. ನೀವೇನ್ರಿ ಇಲ್ಲಿ? ಗಾಯತ್ರಿ ಮೇಡಮ್ ಅವ್ರನ್ನ ಮೀಟ್ ಮಾಡಬೇಕಾಯ್ತು. ಏನು ವಿಷಯ? ಅದು ಸರ್, ನಾಳೆ ಸೂರ್ಯ ಅವ್ರ ಕೇಸು ಕೋರ್ಟಿಗೆ ಬರ್ತಿದೆ. ನಮ್ಮ ಪರ ಸಾಕ್ಷಿಗಳನ್ನ ರೆಡಿ ಮಾಡ್ಕೋಬೇಕು, ಅದಕ್ಕೆ ಸರ್. ಈ ಕೇಸಲ್ಲಿ ನೀವು ಮೂಗು ತೂರಿಸ್ಬಾರ್ದು ಅಂತ ಅಪ್ಪ ಹೇಳಿದ್ರು ತಾನೆ? ಆದರೆ ಗಾಯತ್ರಿ ಮೇಡಮ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್. ಗಾಯತ್ರಿ, ಗಾಯತ್ರಿ, ಇವ್ರು ಹೇಳ್ತಿರೋದು ನಿಜಾನ? ಮತ್ತೆ ಈ ಕೇಸ್ಗೆ ಇವ್ರನ್ನ ಅಪಾಯಿಂಟ್ ಮಾಡಿದ್ದು ನೀನೇನಾ? ಹೌದು. ಯಾಕೆ? ನನ್ನ ಮಗನಿಗೋಸ್ಕರ. ಇವ್ರನ್ನ ಈ ಕೇಸಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ತಡೆದಿದ್ದು ನಿನ್ನ ಮಗನಿಗೋಸ್ಕರ ತಾನೆ? ಮರ್ತೋಯ್ತಾ? ಯಾವುದನ್ನು ಮರ್ತಿಲ್ಲ ನಾನು. ಹಾಗಾದ್ರೆ ಸುಮ್ಮನೆ ಇದ್ಬಿಡು. ಲಾರಿ ಸಾಹೇಬ್ರೆ, ಸೂರ್ಯನ ಪರವಾಗಿ ನೀವು ಯಾವ ಸಾಕ್ಷಿಗಳನ್ನು ರೆಡಿ ಮಾಡೋಕೆ ಹೋಗ್ಬೇಡಿ. ಆಯ್ತು, ಇವ್ರು ಹೇಳ್ದ ಹಾಗೆ ನೀವು ಆರ್ಗ್ಯೂ ಮಾಡೋದು ಬೇಡ. ಆದರೆ ಮೇಡಮ್, ಸರಿ, ಒಂದು ನಿಮಿಷ, ಅವ್ರ ಫೀಸ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನಮಸ್ಕಾರ ಅಂಕಲ್, ಹೇಗಿದ್ದೀರಾ? ಪರವಾಗಿಲ್ಲಮ್ಮ. ಶಿವು ಜೊತೆ ನಿನ್ನ ನಿಶ್ಚಿತಾರ್ಥ ಗೊತ್ತಾಯಿತು ಅಂತ ಕೇಳ್ಪಟ್ಟೆ. ಹಾಗೆ ಸೂರ್ಯನ ಅಣ್ಣನ ಜೊತೆ ಕಾತ್ಯಾನಿ ನಿಶ್ಚಿತಾರ್ಥನೂ ಗೊತ್ತು ಮಾಡಿದೆ ಅಂತ ನಿಮ್ಮ ತಂದೆಯವರು ಹೇಳಿದ್ರು. ಹೌದು, ಇವತ್ತೇ ನಿಶ್ಚಿತಾರ್ಥ. ನೀವು ಬರಬೇಕು. ಯಾವ ಮುಖ ಇಟ್ಕೊಂಡು ಬರಲಮ್ಮ? ನನ್ನ ಮಗಳ ಬಾಳನ್ನ ಹಾಳು ಮಾಡಿದವರ ಕುಟುಂಬದವ್ರ ಜೊತೆ ನೀವು ಸಂಬಂಧ ಬೆಳೆಸ್ತಾ ಇದ್ದೀರಾ. ಇನ್ನು ನನ್ನ ಮಗಳಿಗೆ ನ್ಯಾಯ ಸಿಗತ್ತೆ ಅಂತ ಭರವಸೆ ಇಲ್ಲ. ಯಾಕೆ ಆ ರೀತಿ ಮಾತಾಡ್ತಾ ಇದ್ದೀರಾ? ತಪ್ಪು ಮಾಡಿದವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಕೋರ್ಟಲ್ಲಿ ನಾನು ಸಾಕ್ಷಿ ಹೇಳ್ತೀನಿ, ಗೀತಾಗ ನ್ಯಾಯ ಸಿಕ್ಕೇ ಸಿಗುತ್ತೆ. ನನ್ನ ಮಗನ ವಿರುದ್ಧ ಸಾಕ್ಷಿ ಹೇಳಬೇಕಾಗಿರೋ ಹಿರಣ್ಮಯಿ ಕೋರ್ಟಿಗೆ ಬರಲ್ಲ. ನಿಮ್ಗೆ ಗೊತ್ತು? ಕೆಲವು ವಿಷಯಗಳು ನೆರವೇರೋವರೆಗೂ ಗುಟ್ಟಾಗಿರೋದೇ ಬೆಟರ್. ವಿಷಯ ಮೊದಲೇ ಗೊತ್ತಿದ್ರು, ನನ್ನ ಯಾಕೆ ಇನ್ವಾಲ್ವ್ ಮಾಡಿದ್ರಿ? ನನ್ನ ಮಗನ ವಿರುದ್ಧ ಒಬ್ಬರು ಲಾಯರ್ ಹಾಜರಾಗಬೇಕು. ಅದಕ್ಕೆ ನೀವು ಅಷ್ಟನ್ನು ಮಾಡಿ, ಇನ್ನು ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೀನಿ. ಸರಿ ಮೇಡಮ್. ನ್ಯಾಯ ಸಿಗಬಹುದು ಅಥವಾ ಸಿಗದೇನೂ ಇರಬಹುದು. ಆದರೆ ನನ್ನ ಮಗಳ ಜೀವನನ ಸರಿಪಡಿಸೋಕ್ಕಾಗುತ್ತೇನಮ್ಮ? ಒಂದು ವೇಳೆ ನ್ಯಾಯ ಸಿಕ್ಕಿದ್ರೆ ಸೂರ್ಯ ಜೈಲ್ ಪಾಲಾಗ್ತಾನೆ. ಆಮೇಲೆ ನನ್ನ ಮಗಳನ್ನ ಯಾರು ಮದುವೆ ಆಗ್ತಾರೆ? ಅಥವಾ ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಸೂರ್ಯ ಜೈಲಿಂದ ಹೊರಗೆ ಬರ್ತಾನೆ. ನನ್ನ ಮಗಳನ್ನ ಮದುವೆ ಆಗ್ತಾನನ್ನೋ ನಂಬಿಕೆ ಇಲ್ಲಮ್ಮ. ಗೀತಾಗ ನ್ಯಾಯ ಸಿಗುತ್ತೆ. ಸೂರ್ಯ ಜೈಲಿಂದ ಬಂದಮೇಲೆ ಅವಳು ಮದುವೆನೂ ಆಗುತ್ತೆ. ಆತಂಕ ಪಡ್ಕೋಬೇಡಿ. ಆತಂಕ ಪಟ್ಕೊಳ್ದೆ ಹೇಗಿರೋಕ್ಕಾಗತ್ತಮ್ಮ? ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ಸೂರ್ಯ ಜೈಲಿಗೆ ಹೋದಾಗ್ಲಿಂದ ನನ್ನ ಮಗಳು ನಿದ್ದೆ ಆಹಾರ ಎರಡೂ ಬಿಟ್ಟು ಬಿಟ್ಟಿದ್ದಾಳೆ. ಹಾಸಿಗೆ ಎಳೆದು ಬಿಟ್ಟಿದ್ದಾಳೆ. ಡಾಕ್ಟ್ರಿಗೆ ತೋರಿಸಿದ್ರಾ? ಡಾಕ್ಟ್ರಿಗೂ ತೋರಿಸಿದ್ವಿ, ಸರಿ ಹೋಗುತ್ತೆ ಅಂದರು.
ಮಾನಸಿಕವಾಗಿ ಕುಗ್ಗೋಗಿದ್ದಾಳೆ ಅಂದರು. ಈಗ ಅವಳು ಯಾರ ಜೊತೆನೋ ಮಾತಾಡೋ ಸ್ಥಿತಿಲಿಲ್ಲಮ್ಮ. ಅಂಕಲ್, ಇವತ್ತೇ ನಿಶ್ಚಿತಾರ್ಥ. ನಾಳೆ ಬಂದು ಗೀತನ್ ಮಾತಾಡಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಜೊತೆಗೆ ಇದ್ದು ಗೀತಂಗ್ ಸಾಂತ್ವನ ಹೇಳಿ. ಸರಿನಮ್ಮ, ಹೊರಡ್ತೀನಿ. ಗೀತಾನ್ ಕೇಳ್ದೆ ಅಂತ ಹೇಳಿ. ಸರಿ. ಹೇಳಿ ಕಾತ್ಯಾಯಿನಿ. ನಮ್ಮಿಬ್ಬರ ನಿಶ್ಚಿತಾರ್ಥ ಮಾತ್ರ ಇವತ್ತು ನಡಿಬೇಕು ಅಂತ ಹೇಳಿದ್ದೆ ತಾನೆ, ಯಾಕ್ರಿ ನಡೆಸ್ಕೊಡ್ಲಿಲ್ಲ? ಇಷ್ಟು ಸಣ್ಣ ಆಸೆನೆ ನಡ್ಸ್ಕೊಳಕ್ ಆಗದಿರೋ ನೀವು ಮುಂದೆ ನಾನು ದೊಡ್ಡ ದೊಡ್ಡ ಆಸೆಗಳನ್ನ ನಡೆಸ್ಕೊಡ್ತೀರಾ ಅಂತ ಹೇಗ್ರಿ ನಂಬ್ಲಿ? ನೀವು ಹೇಳಿದ್ದನ್ನ ನಾನು ಅಮ್ಮನ ಹತ್ರ ಮಾತಾಡಿದೆ. ಅಮ್ಮ ನಿಮ್ಮ ಜೊತೆ ಮಾತಾಡಿ ಒಪ್ಪಿಸ್ತೀನಿ ಅಂತ ಹೇಳಿದ್ರಲ್ಲ. ಮಾತಾಡಿದ್ರು, ಆದ್ರೆ ನಾನು ಒಪ್ಪಿರ್ಲಿಲ್ಲ. ಈ ವಿಷಯ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಈಗ ಬಂತು ತಾನೆ, ಕ್ಯಾನ್ಸಲ್ ಮಾಡಿ ನಿಶ್ಚಿತಾರ್ಥನ. ಇಲ್ಲ ಅಂದ್ರೆ ನಮ್ ನಿಶ್ಚಿತಾರ್ಥ ನಡೆಯಲ್ಲ ಇವತ್ತು. ಯಾರ್ದು ಫೋನು? ಇನ್ಯಾರು ಮಾಡಿರ್ತಾರೆ? ಕಾತ್ಯಾನಿಯವರೇ ಮಾಡಿರ್ತಾರೆ ಅಲ್ವಾ ಅಣ್ಣ? ಏಯ್, ಏನದು? ಅತ್ತಿಗೆ ಅಂತ ಕರೆಯೋಕ್ಕಾಗಲ್ವಾ? ಹೆಸರಿಟ್ಟು ಕರೀತಾ ಇದೆಯಾ? ಏನಾಯ್ತು? ಅಮ್ಮ, ಕಾತ್ಯಾನಿಯವರು ತುಂಬ ಅಪ್ಸೆಟ್ ಆಗಿದ್ದಾರಮ್ಮ. ಎರಡೂ ನಿಶ್ಚಿತಾರ್ಥ ಒಟ್ಟಿಗೆ ನಡೀತಿದೆ ಅಂತ. ಫೋನ್ ಕೊಡು. ಹಲೋ ಕಾತ್ಯಾಯಿನಿ. ಹಲೋ ಆಂಟಿ. ಎಲ್ಲರೂ ಹೊರಟಿದ್ದೀವಿ, ಅಲ್ಲಿಗೆ ಬಂದು ಮಾತಾಡ್ತೀವಿ. ಇಲ್ಲಿ ಬಂದು ಏನ್ ಮಾತಾಡ್ತೀರಾ ಪಿಂಡ? ಹೊರಡೋಣ. ನಾನೇನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ? ಏನ್ ಮಾಡ್ಲಿ? ಆಹಾರ 4. ಹಾಂ ಕರೆಕ್ಟ್. ನಮಸ್ಕಾರಮ್ಮ. ಬನ್ನಿ. ಅಪ್ಪ, ಕಾತ್ಯಾಯಿನಿಯಲ್ಲಿ ರೂಮ್ನಲ್ಲಿದ್ದಾಳಮ್ಮ. ಸರಿ. ಆಂಟಿ, ಇವಾಗ ಬಂದ್ರಾ? ಚೆನ್ನಾಗಿದ್ದೀರಾ? ನೀವೇಗಿದ್ದೀರಾ? ಸರಿ, ಒಂದು ನಿಮಿಷ ಬಂದೆ. ಕಾತ್ಯಾಯಿನಿ. 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 ಶಾಂತಮ್ಮ. ಶಾಂತಮ್ಮ, ಕಾತ್ಯಾಯಿನಿ ನೋಡಿದ್ರಾ? ನಾನು ಕಾಫಿ ಕೊಡೋಕೋದಾಗ ರೂಮಲ್ಲೇ ಇದ್ರು. ಆದ್ರೆ ಇವಾಗ ಅಲ್ಲಿ ಇಲ್ವಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ನಾನೇ ಮಾತಾಡಿಸ್ದೆ ಅವಳನ್ನ. ಏನಂತ? ಇವತ್ತು ನಂದೊಬ್ಬಳದೇ ನಿಶ್ಚಿತಾರ್ಥ ನಡೆಯೋದು ಅಂತ ಅಂದ್ಲು. ಅದಕ್ಕೆ ನಾನು ಇಲ್ಲ, ಇಬ್ಬರದು ನಿಶ್ಚಿತಾರ್ಥ ನಡೆಯುತ್ತೆ ಅಂದೆ. ಅದಕ್ಕೆ ಕೋಪ ಮಾಡಿಕೊಂಡು ರೂಮಲ್ಲಿ ಹೋದ್ಲು. ಅದಾದ್ಮೇಲೆ ನಾನು ಅವಳನ್ನ ನೋಡಿಲ್ಲ. ಯಜಮಾನ್ರೆ, ಒಂದ್ ನಿಮಿಷ ಫೋನ್ ಕೊಡ್ತೀರಾ? ಅರ್ಜೆಂಟಾಗಿ ಫೋನ್ ಮಾಡಬೇಕು. ಹಲೋ. ಮೋಸ ಮಾಡ್ಬಿಟ್ಟಿಯಲ್ಲೇ. ಕಾತ್ಯಾಯಿನಿ, ನನ್ನ ಹೆಸರಿಡ್ದು ಕರೆಯೋಷ್ಟು ಯೋಗ್ಯತೆ ಇಲ್ಲ ನಿನಗೆ. ಅಂಥದ್ರಲ್ಲಿ ನನ್ನ ಸಮ್ಮುಖೆ ನಿಂತು ನಿಶ್ಚಿತಾರ್ಥ ಮಾಡ್ಕೋಬೇಕು ಅನ್ನೋ ಹಠ ಯಾಕೆ ನಿನಗೆ? ಯಾವ ಹಠನೂ ಇಲ್ಲ ನನಗೆ. ಮೊದಲು ನೀನು ಎಲ್ಲಿದ್ಯಾ ಹೇಳು. ತಿಳ್ಕೊಂಡು ಏನೇ ಮಾಡ್ತೀಯಾ? ನನ್ನೊಬ್ಬಳದೇ ನಿಶ್ಚಿತಾರ್ಥ ನಡೆಯುತ್ತೆ ಅಂತ ಎಷ್ಟು ಚೆನ್ನಾಗಿ ನಂಬಿಸಿ ಮೋಸ ಮಾಡ್ಬಿಟ್ಟಿಯಲ್ಲ. ಆಯ್ತು, ನಿನ್ನಿಷ್ಟದ ಪ್ರಕಾರನೇ ನಡೀಲಿ. ಮಾಡ್ಕೊ ನಿನ್ನ ನಿಶ್ಚಿತಾರ್ಥ ಇವತ್ತೇ. ನಾನು ನನ್ನ ಇಷ್ಟನ ಕೊಂದುಕೊಂಡು ಬದುಕಲ್ಲ. ಕಾತ್ಯಾಯಿನಿ, ಹಾಗಂತ ಸಾಯೋದೂ ಇಲ್ಲ, ತಿಳ್ಕೊ. ನಿನ್ ಜೊತೆ ಒಂದೇ ವೇದಿಕೆ ಮೇಲೆ ನಿಂತ್ಕೊಂಡು ನಿಶ್ಚಿತಾರ್ಥ ಮಾಡ್ಕೊಳ್ಳೋ ಮನ್ಸಿಲ್ಲ. ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ನನಗೂ ಈ ಕ್ಷಣ ಗೊತ್ತಿರೋದು. ದುಡುಕ್ಬೇಡ ಕಾತ್ಯಾಯಿನಿ. ನಿನ್ನ ಇಷ್ಟದ ವಿರುದ್ಧ ಯಾವುದು ನಡೆಯಲ್ಲ ಮನೇಲಿ. ಮನೆಗೆ ಬಾ. ಇವತ್ತು ನಿನ್ನ ನಿಶ್ಚಿತಾರ್ಥ ಮಾತ್ರ ನಡೆಯೋದು. ಮುಚ್ಚೆ ಬಾಯಿ, ನೀನು ಸುಳ್ಗಷ್ಟು. ನಿಮ್ಮತ್ತೆ ಹೇಳಿದ್ರಲ್ಲೇ 2 ನಿಶ್ಚಿತಾರ್ಥ ಒಟ್ಟಿಗೆ ನಡೆಯುತ್ತೆ ಅಂತ. ತಪ್ಪು ತಿಳುವಳಿಕೆ. ಪಾಪ ಅತ್ತೆಗೂ ಗೊತ್ತಿರಲಿಲ್ಲ ಈ ವಿಷಯ. ಸಾಕಮ್ಮ, ನಿನ್ ಸವಾಸ, ನಿಮ್ಮಪ್ಪ ಅಮ್ಮನ ಸವಾಸ, ಎಲ್ರ ಸವಾಸ ಸಾಕು. ನಾನೇ ಇಲ್ಲಾದ್ರೂ ಹಾಳಾಗೋಗ್ತೀನಿ. ನೀನೇ ಮೇರಿ ಆ ಮನೇಲಿ. ಕಾತ್ಯಾಯಿನಿ, ಕಾತ್ಯಾಯಿನಿ. ಏನಾಯ್ತೆ?
ಕಾತ್ಯಾಯಿನಿ ಮನೆ ಬಿಟ್ಟು ಹೋಗಿದ್ದಾಳಮ್ಮ. ಹಿರಣ್ಮಯಿ ಮುಂದೆ ಸೋತೆ ಅನ್ನೋ ಕೋಪದಲ್ಲಿ ನೋವಲ್ಲಿ ಮನೆ ಬಿಟ್ಟೇನೋ ಬಂದೆ. ಅವಳಿಗೆ ಫೋನ್ ಮಾಡಿ ರೋಫ್ ಹಾಕ್ತೆ. ಆದ್ರೆ ಮುಂದೆ ಏನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ? ಸಮರ್ಥ ಅವ್ರ ಮನೆಗೆ. ಏಯ್ ಎಲ್ಲೋ ಅಣ್ಣ ಏನೋ ಹುಡುಗಿ ಫೋಟೋ ಕಳ್ಸಿಲ್ವೇನೋ? ಇನ್ನೂ ಇಲ್ಲ ಅಣ್ಣ. ಇರಯ್ಯ ಸುಮ್ಮನೆ, ನಿನ್ಗೇನು ಮದುವೆ ಮಾಡ್ಸೋ ಹುಡುಗಿ ಅಲ್ಲ ಅವಳು. ನಿಶ್ಚಿತಾರ್ಥದ ದಿನ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂದ್ರೆ ಸಮರ್ಥನ್ ಮನೆಯವರು ನನ್ನ ಬಗ್ಗೆ ಏನ್ ಅಂದ್ಕೋತಾರೆ? ಸಣ್ಣ ಸಣ್ಣ ಕಾರಣಕ್ಕೆ ಮನೆ ಬಿಟ್ಟು ಹೋಗೋ ಕಾಯಿಲೆ ಇದೆ, ಇವಳು ನಮ್ಮ ಮನೆಗೆ ಬೇಡ ಅಂತ ಡಿಸೈಡ್ ಮಾಡಿದ್ರೆ? ಅಮ್ಮನ ಹತ್ರ ಇರೋ KG ಗಟ್ಟಲೆ ಚಿನ್ನ ನೋಡಿದ್ರೆ ನೀವಿನ್ನೂ ಹೇಗೆ ರಿಯಾಕ್ಟ್ ಮಾಡ್ಬೋದು? ಇಷ್ಟರಲ್ಲೇ ನೀವು ನನ್ನ ಹೆಂಡತಿ ಆಗ್ತಿದ್ದೀರಾ? ಲೈಫಲ್ಲಿ ತನ್ನ ಹೆಂಡತಿನ ಯಾರೋ ಅಷ್ಟೊಂದು ಇಷ್ಟಪಟ್ಟಿರಬಾರ್ದು, ಯಾರೋ ಅಷ್ಟೊಂದು ಪ್ರೀತಿಸಿರಬಾರ್ದು. ನಾನು ನಿಮ್ಮನ್ನು ಅಷ್ಟು ಪ್ರೀತಿಸ್ಬೇಕು ಅಂತ ಆಸೆ ಬಂದಿದೆ. ಛೇ, ಹಿರಣ್ಮಯಿಗೆ ಬುದ್ಧಿ ಕಲ್ಸಕ್ ಹೋಗಿ ನನಗೆ ನಾನೇ ಅನ್ಯಾಯ ಮಾಡ್ಕೋತಾ ಇದ್ದೀನಿ. ಮೊದಲು ನಿಶ್ಚಿತಾರ್ಥ ನಡೀಲಿ, ಹಿರಣ್ಮಯಿ ವಿರುದ್ಧ ಹೇಗ್ ಸೇಡ್ ತೀರಿಸ್ಕೋಬೇಕು ಅಂತ ಮುಂದೆ ಯೋಚನೆ ಮಾಡಿದ್ರಾಯ್ತು. ಅಣ್ಣ ಫೋಟೋ ಬಂತಣ್ಣ? ಓಹೋ ಒಳ್ಳೆ ಫಿಗರು ಕಣೋ. ಎಲ್ಲಿ ಹುಡುಕೋದಿ ಹುಡುಗಿನ? ಈ ಫೋಟೋದಲ್ಲಿರೋ ಹುಡುಗಿ ತಾನೆ ಅಲ್ಲಿ ಬರ್ತಾ ಇರೋದು? ಹೌದಣ್ಣ, ಅದೇ ಹುಡುಗಿ ಅನ್ಸ್ತೈತೆ. ಯಾರು ನೀವು? ಹೋದ ಸರ್ತಿ ಶಿವ ವಿಷಯಕ್ಕೆ ಬೇಸರ ಆಗಿ ಸಾಯಕ್ಕೆ ಹೋಗಿದ್ಲು. ಅಮ್ಮನವ್ರ ದಯಿಂದ ಹೇಗೋ ಬಚಾವಾದ್ಲು. ಈ ಸರಿ ಏನಾಗುತ್ತೋ ಏನೋ. ಬರೀ ಕೆಟ್ಟದನ್ನ ಯೋಚನೆ ಮಾಡಿ ಆಯಾಸ ಮಾಡ್ಕೋಬೇಡ. ಅವಳಿಗೆ ಫೋನ್ ಮಾಡಿಕೊಡಿ, ನಾನು ಮಾತಾದ್ರು ಆಡ್ತೀನಿ. ಕಾತ್ಯಾಯಿನಿ ನಂಬರ್ಗೆ ಟ್ರೈ ಮಾಡಿದೆ, ಆದರೆ ಅವ್ರ ಫೋನ್ನ ಮನೇಲೇ ಇಟ್ಟೋಗಿದ್ದಾಳಮ್ಮ. ಮನೇಲಿ ನಿಶ್ಚಿತಾರ್ಥದ ಶಾಸ್ತ್ರ ಇದೆ. ಕಾತ್ಯಾಯಿನಿ ಗಂಡನ ಮನೆ ಕಡೆಯವರು ಯಾವಾಗ ಬೇಕಾದ್ರೂ ಬರ್ಬೋದು. ಏನು ಮಾಡೋದಣ್ಣ? ಮಾವ ಏನು ಮಾಡೋಕ್ಕಾಗತ್ತೆ ಪಾಪ. ಬೀಗ ಬರೋಷ್ಟರಲ್ಲಿ ನಾವು ಅವಳನ್ನ ಹುಡುಕೊಂಡು ಕರ್ಕೊಂಡ್ಬರ್ಬೇಕು ಅಷ್ಟೇ. ಮಾವ ಸಮರ್ಥ್ ಫೋನು. ಕಾತ್ಯಾಯಿನಿ ಎಲ್ಲಿ ಅಂತ ಕೇಳಿದ್ರೆ ಏನು ಅಂತ ಹೇಳೋದು? ಹಲೋ ಹಲೋ ಅಳಿಯಂದ್ರೆ, ಕಾತ್ಯಾಯಿನಿ ಇವರಿಲ್ವಾ? ಹಾ ಇದ್ದಾಳೆ.
ಸ್ವಲ್ಪ ಕಾತ್ಯಾಯನಿ ಅವ್ರಿಗೆ ಫೋನ್ ಕೊಡ್ತೀರಾ? ಸಾರಿ, ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಆಚೆ ಬಂದ್ಮೇಲೆ ಕಾಲ್ ಮಾಡಕ್ಕೆ ಹೇಳ್ತೀರಾ? ಹಾ, ಹೇಳ್ತೀನಿ. ನೀವು ಹೊರಡೋದು ಎಷ್ಟೊತ್ತಾಗತ್ತೆ? ಇನ್ನೇನು ಫೋನ್ ಇಡ್ತಿದ್ದಾಗೆ ಹೊರಡೋದೆ. ಕಾತ್ಯಾಯನಿ ಅವ್ರಿಗೆ ಫೋನ್ ಮಾಡಕ್ಕೆ ಹೇಳೋದನ್ನ ಮರಿಬೇಡಿ ಆಂಟಿ, ಪ್ಲೀಸ್. ಹಾ ಹಾ, ಆಯ್ತು. ಅವರು ಹೊರಡ್ತಿದ್ದಾರೆ. ಬಿಡ್ರೋ ನನ್ನನ್ನ. ನಾನು ಯಾರಂತ ಗೊತ್ತಾಯ್ತೇನಮ್ಮ ನಿನಗೆ? ಯಾರ್ ನೀನು? ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ಯಾ? ಏಯ್, ಎತ್ಕೊಂಬಾರೋ ಅದನ್ನ. ಬಿಡ್ರೋ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೀನು ಯಾರು ಅಂತ ನಿನಗೆ ಗೊತ್ತಿರೋದಿಲ್ಲ. ಅಂದಮೇಲೆ ನಾನು ಯಾರಂತ ತಿಳ್ಕೊಂಡು ನೀನು ಏನು ಮಾಡಬೇಕಾಗಿದೆ? ಕೆಲಸ ಮೇಲಕ್ಕೆ ನಾನೀಗಲೇ ಅವ್ರಿಗೆ ಫೋನ್ ಮಾಡ್ತೀನಿ. ಏನಂತ? ಈ ನಿಶ್ಚಿತ ನಡೆಯೆಲ್ಲ ಬರೋದು ಬೇಡ ಅಂತ. ಅಪ್ಪ, ದಯವಿಟ್ಟು ಬೇಡ ಅಪ್ಪ, ಇದು ನಿನ್ನ ಮರ್ಯಾದೆ ಪ್ರಶ್ನೆ. ಅವ್ರು ಇಲ್ಲಿಗೆ ಬಂದ ಮೇಲೆ ಮರ್ಯಾದೆ ಹೋಗೋ ಬದಲು ಈಗಲೇ ಹೋಗುತ್ತಷ್ಟೇ. ನಿಮ್ಮ ಮರ್ಯಾದೆ ಹೋಗಕ್ಕೆ ನಾವು ಬಿಡಲ್ಲ ಮಾವ. ಅವ್ರು ಬರೋಷ್ಟರಲ್ಲಿ ನಾವು ಕಾತ್ಯಾಯನಿ ಹುಡ್ಕೊಂಡು ಬರ್ತೀವಿ.